ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. BM ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕಲಬುರಗಿ. ಎಲ್ಲ ರೋಗಕ್ಕೆ BM ಮ್ಯಾಕ್ಸ್ ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BM ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BM ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BM ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್. ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್. ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ?
ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ನಗರದಲ್ಲಿ ಲಾ ಆ್ಯಂಡ್ ಆರ್ಡರ್ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. 3 ಯುವಕರ ಮೇಲೆ ನಡೆದ ಪೈಶಾಚಿಕ ಕೃತ್ಯ ನೋಡಿದರೆ ಎಲ್ಲೋ ತಾಲಿಬಾನ್ ಐಸಿಸ್ ಮಾದರಿ ಕಾಣುತ್ತಿದೆ ಎಂದು ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 10 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ದುಷ್ಕರ್ಮಿಗಳು ದುಡ್ಡು ಕೊಡದಿದ್ದಕ್ಕೆ ಬ್ಯಾಟರಿ ಟಾರ್ಚ್ನಿಂದ ಶಾಕ್ ಕೊಟ್ಟಿದ್ದಾರೆ, ಕುತ್ತಿಗೆ ಕಾಲಿನಿಂದ ಒದ್ದಿದ್ದಾರೆ. ಇದು ಅತ್ಯಂತ ಅಮಾನವೀಯ ಕೃತ್ಯವಾಗಿದೆ. ಕಾರು ಮಾರಾಟಗಾರ ಅಮಾಯಕ ಅರ್ಜುನ್ ಮೇಲೆ ಹಲ್ಲೆ ಆದರೂ ಕೂಡ ಕಾಂಗ್ರೆಸ್ ಮುಖಂಡರು ಇನ್ನೂ ಕೂಡ ಮಾತನಾಡುತ್ತಿಲ್ಲ. ಒತ್ತಾಯ ಪೂರ್ವಕವಾಗಿ ದನದ ಮಾಂಸವನ್ನ ತಿನ್ನಿಸಿದ್ದಾರೆ. ಇದು ತಾಲಿಬಾನ್ ರೀತಿಯ ದಾಳಿ ನಡೆಯುತ್ತಿದೆ ಎಂದು ಆರೋಪಿಸಿದ ಅವರು, ರೇವೂರ್ನಲ್ಲಿಯೂ ಕೂಡ ವೈದ್ಯನ ಮೇಲೆ ಹಲ್ಲೆ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಚುನಾವಣಾ ಆಯೋಗ ಸತ್ತಿದೆಯಾ ಅಂತ ಅಂತಾರೆ. ನಾನು ಕೇಳುತ್ತೇನೆ, ಕಾನೂನು ಸುವ್ಯವಸ್ಥೆ ಜೀವಂತ ಇದೆಯಾ ಅಂತ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತೇ ಹೋಗಿದೆ. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಇಂತಹ ಘಟನೆ ಜಿಲ್ಲೆಯಲ್ಲಿ ನಡೆದ್ರೂ ಕೃತ್ಯ ಖಂಡಿಸುವುದರಲ್ಲಿ ವಿಫಲವಾಗಿದ್ದಾರೆ. ಇಂತಹ ದಬ್ಬಾಳಿಕೆ ಗುಂಡಾಗಿರಿ ತಡೆಯಬೇಕಾದ ಪೊಲೀಸ್ ಕಮಿಷನರ್ ಏನ್ ಮಾಡುತ್ತಿದ್ದಾರೆ? ಐಸಿಸ್ ಮಾದರಿಯಲ್ಲಿ ದಾಳಿ ಆಗುತ್ತಿದೆ, ಅದರ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ. ಇನ್ನು ರಮೇಶ್ ದೊಡ್ಮನಿ ವಿರುದ್ಧ ಅನೇಕ ಕೇಸ್ಗಳಿವೆ ಎಂದರು. ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆಗೆ ಆರೋಪಿ ರಮೇಶ್ ಫೋಟೋ ತೆಗೆಸಿಕೊಂಡಿದ್ದಾನೆ. ಕಲಬುರಗಿಯಲ್ಲಿ ಇನ್ನು ಇಂತಹ ದುಷ್ಕರ್ಮಿಗಳು ಅನೇಕ ಕೃತ್ಯ ಮಾಡಿದ್ದಾರೆ. ಗಾಂಜಾ ಮಚ್ಚು ತಂದಿದ್ರಲ್ಲಿ ಅವುಗಳ ಬಗ್ಗೆ ತನಿಖೆ ಆಗಬೇಕು ಎಂದು ಒತ್ತಾಯಿಸಿದ ಅವರು, ಈ ಪ್ರಕರಣ ಹೊರಬರದೇ ಇರುವುದಕ್ಕೆ ನಗರ ಪೊಲೀಸ್ ಆಯುಕ್ತ ಆರ್ ಚೇತನ್ ಅವರೇ ಕಾರಣ ಎಂದು ಹರಿಹಾಯ್ದರು. ಪತ್ರಕರ್ತ ಮಿತ್ರರೇ, ಯಾಕೋ ಏನೋ ಗೊತ್ತಿಲ್ಲ, ಇತ್ತೀಚೆಗೆ ಕಲಬುರಗಿ ಜಿಲ್ಲೆ ಭಯೋತ್ಪಾದಕರ ತಾಣ ಆಗಿ ಪರಿವರ್ತನೆ ಆಗಿದೆ. ಕಳೆದ 2-3 ತಿಂಗಳಿಂದ ನಿರಂತರವಾಗಿ ಒಂದಿಲ್ಲ ಒಂದು ಸಮಾಜದ ಮೇಲೆ ದಾಳಿಗಳಾಗ್ತಾ ಇದ್ದಾವೆ. ಕೋಟ್ನೂರಿನಲ್ಲಿ ನಡೆದಂತಹ ಘಟನೆ ಮಾಸುವ ಮುನ್ನವೇ ಇಡೀ ಕಲಬುರಗಿ ಜಿಲ್ಲೆಯ ಜನತೆ ಅಷ್ಟೇ ಅಲ್ಲ, ಕರ್ನಾಟಕದ ಜನತೆಯೂ ಕೂಡ ಬೆಚ್ಚಿ ಬೀಳಿಸುವಂತಹ ಅನಾಗರಿಕ ಸಂಸ್ಕೃತಿಯ ಪೈಶಾಚಿಕ ಕೃತ್ಯ ಅನಾವರಣಗೊಂಡಿದೆ. ಕಳೆದ 4ನೇ ತಾರೀಕು
ಇಲ್ಲಿರುವಂತಹ ಅರ್ಜುನ್ ಈ ಯುವಕ ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನು ತನ್ನ ಹೊಟ್ಟೆ ಉಪಜೀವನಕ್ಕಾಗಿ ಮಾರಾಟ ಮಾಡುವಂತಹ ಕೆಲಸದಲ್ಲಿ ಆತ ತೊಡಗಿಸಿಕೊಂಡಿರ್ತಾನೆ. ಈತನಿಂದ ಕಾರ್ ಪಡಿಬೇಕು ಅಂತ ಚಿತ್ತಾಪುರ ತಾಲೂಕಿನ ರಮೇಶ್ ದೊಡ್ಡಮನಿ ದಲಿತ ಸಂಘರ್ಷ ಸಮಿತಿಯ ಸದಸ್ಯರೋ ಅಧ್ಯಕ್ಷರೋ ಏನೋ ಒಂದು ಪದಾಧಿಕಾರಿ ಅವರಿಗಿದೆ. ಇವರಿಗೆ ದುಂಬಾಲ ಬೀಳ್ತಾನೆ, ನೀನೊಂದು ನನ್ನ ಕಾರ್ ಕೊಡಿಸ್ಬೇಕು ಅಂತ. ಸರಿ, ಕಲಬುರಗಿಯಲ್ಲಿ ಒಂದು ಕಾರ್ ಇದೆ, ನಾನು ಕೊಡಿಸ್ತೀನಿ ಅಂತ ಹೇಳಿ ಅವರನ್ನು ಇವರು ಕೂತ್ಕೊಂಡು ಕಲಬುರಗಿಗೆ ಬರ್ತಾರೆ. ಇಲ್ಲಿ ಮತ್ತೊಂದು ಇಬ್ಬರು ಮುಸಲ್ಮಾನ್ ಯುವಕರು ಇವ್ರ ಜೊತೆಗೆ ಸೇರ್ತಾರೆ. ಅದಾದ ನಂತರ ಎಲ್ಲರೂ ಕೂಡ್ಕೊಂಡು ಒಂದು ಗಣೇಶ್ ನಗರ್ ಹಾಗರ್ಗಾ ಕ್ರಾಸ್, ಆ ಹಾಗರ್ಗಾ ಕ್ರಾಸ್ನ ವಕೀಲನ ಮನೆಗೆ ಹೋಗ್ತಾರೆ. ಅಲ್ಲಿ ಹೋದ ತಕ್ಷಣವೇ ಸುಮಾರು 12ರಿಂದ 16 ಜನ ಮುಸ್ಲಿಂ ಗೂಂಡಾ ಪಡೆ ಸನ್ನದ್ಧಾಗಿ ನಿಂತ್ಕೊಂಡಿತ್ತು. ಆವಾಗಲೇ ಇವರಿಗೆ ಒಂದು ಸಣ್ಣ ಸಂಶಯ ಬಂದು ಅಲ್ಲಿಂದ ಪರಾರಿ ಆಗಲಿಕ್ಕೆ ಯತ್ನಿಸಿದ್ದಾರೆ. ಆಗ ಯುವಕನನ್ನು ಅವಾಚ್ಯ ಶಬ್ದದಿಂದ ಬೈದು ಒಳಗಡೆ ಎಳ್ಕೊಂಡು ಹೋಗಿ ಬಟ್ಟೆಗಳನ್ನು ಬಿಚ್ಚಿ, ಯಾವುದೇ ಬಟ್ಟೆ ಇಲ್ಲ ಶರೀರದ ಮೇಲೆ, ನಗ್ನಗೊಳಿಸಿದ್ದಲ್ದೇನೆ ಮನಸೋ ಇಚ್ಛೆ ಥಳಿಸಿದ್ದಾರೆ. ಅವರ ಬೇಡಿಕೆ ಇಷ್ಟೇ, ಇವನಿಂದ 10 ಲಕ್ಷ ರೂಪಾಯಿಯನ್ನು ಪಡೆದು ಇವರನ್ನ ಬಂಧನ ಮುಕ್ತಗೊಳಿಸಬೇಕು ಅನ್ನುವಂತಹ ಸಂಚು ಅವರು ರೂಪಿಸಿದ್ರು ಅಂತ ಕಾಣುತ್ತೆ. ದುಡ್ಡು ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಬ್ಯಾಟ್ರಿ ಚಾರ್ಜರ್ನ ಶಾರ್ಟ್ ಹೊಡೆಯುವಂಥ ಒಂದು ಯಂತ್ರ ಇದೆ, ತಾವೆಲ್ಲ ನೋಡಿರ್ಬೋದು. ಆ ಯಂತ್ರದಿಂದ ಇವರ ಮರ್ಮಾಂಗಕ್ಕೆ, ಜನನಾಂಗಕ್ಕೆ ಕರೆಂಟ್ ಶಾಕ್ ಅನ್ನು ಕೊಡ್ತಾರೆ. ಕುತ್ತಿಗೆಗೂ ಕೂಡ ಅದನ್ನು ಉಪಯೋಗಿಸ್ತಾರೆ. ಧ್ವನಿ ಎತ್ತಿದ್ರೆ ಆವಾಜ್ ಮತ್ ಕರೋ ಅಂತ ಭಯ ಹಾಕ್ತಾರೆ. ಒಬ್ಬನಂತೂ ತನ್ನ ಬೂಟಗಾಲಿನಿಂದ ಮರ್ಮಾಂಗದ ಮೇಲೆ ಕಾಲಿಟ್ಟಂತಹ ದೃಶ್ಯ ಇಡೀ ಮಾನವ ಕುಲ ನಾಚಿಕೆ ಪಡುವಂತಹ ಕೃತ್ಯ ಇವತ್ತು ಕಲಬುರಗಿ ಈ ನಗರದಲ್ಲಿ ನಡೀತಾ ಇದೆ. ಅಂದರೆ ಕಾನೂನಿನ ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಕೆಲ ಕಾಂಗ್ರೆಸ್ ನಾಯಕರು ಚುನಾವಣೆಯಲ್ಲಿ ಕಣ್ಣೀರು ಸುರಿಸ್ತಾರೆ. ಕೋಟ್ನೂರು ಘಟನೆ ಆದಂತಾಗ ಕಣ್ಣೀರು ಸುರಿಸಲಿಲ್ಲ ಅವರು. ಈ ಅಮಾಯಕ ಅರ್ಜುನನ ಮೇಲೆ ದಾಳಿಯಾದಾಗಲೂ ಕೂಡ ಒಂದೇ ಒಂದು ಹೇಳಿಕೆಗಳನ್ನು ಕೊಡಲಿಲ್ಲ, ಕಣ್ಣೀರು ಸುರಿಸ್ತಾ ಇಲ್ಲ. ಈ ಯುವಕನ ಮೇಲೆ ಬೀರ್ ಕುಡಿದು ತಲೆ ಮೇಲೆ ಉಳಿದ್ದಾರೆ, ಗುಟ್ಕಾ ತಿಂದು ಮುಖದ ಮೇಲೆ ಉಗಿದಿದ್ದಾರೆ. ಬೇಡ ಬೇಡ ಅಂದ್ರೂ ಕೂಡ ಮಟನ್, ದನದ ಮಾಂಸವನ್ನ ತಾಲಿ ಅಂತಾರೆ, ಆ ತಾಲಿಯನ್ನ ಒತ್ತಾಯದಿಂದ ತಿನ್ನಿಸಿರುವಂತಹದ್ದು ಕೂಡ ಈ ಯುವಕ ನಮ್ಮ ಎದುರಿಗೆ ಹೇಳ್ತಾ ಇದ್ದಾನೆ. ಆ ಸಂಪೂರ್ಣವಾದ ಚಿತ್ರಣ ನೋಡಿದರೆ ನಮಗೆ ತಾಲಿಬಾನ್ ಮತ್ತು ಅಮೆರಿಕ ಯುದ್ಧ ನಡೆದಂತಹ ಸನ್ನಿವೇಶ ನೆನಪಾಯಿತು. ತಾಲಿಬಾನ್ ಉಗ್ರರಿಗೆ ಅಮೆರಿಕ ಸೇನೆ ಕಿರುಕುಳ ಕೊಡುತ್ತೆ ಅನ್ನುವಂಥ ಕೆಲವು ವಿಡಿಯೋಗಳು ಹರಿದಾಡ್ತಾ ಇತ್ತು. ಇರಾನ್ ಆ್ಯಂಡ್ ಇರಾಕ್, ಸಿರಿಯಾದಲ್ಲಿಯೂ ಕೂಡ ಇಂಥ ಘಟನೆ ನಡೀತು, ಐಸಿಸ್ ಮಾದರಿಯ ದಾಳಿಗಳು. ಆ ರೀತಿಯಾದಂತಹ ದಾಳಿಗಳು ಇವತ್ತು ನಮ್ಮ ಕಲಬುರಗಿಯಲ್ಲಿ ನಡೀತಾ ಇದೆ ಅಂದರೆ ಯಾರು ಹೊಣೆ ಇದ್ದು, ಯಾರು ಹೊಣೆ ಹೊರಬೇಕಿದ್ದು? ಒಂದು ವಾರದ ಹಿಂದೆನೆ ರಾವೂರ್ನಲ್ಲಿ ಒಬ್ಬ ವೈದ್ಯ
ಆ ವೈದ್ಯನನ್ನು 4 ಜನ ಮುಸಲ್ಮಾನರು ಹಿಡಿದು ರೂಮಲ್ಲಿ ಹಾಕಿ ಅವನನ್ನು ಕೂಡ ಬೆತ್ತಲೆ ಮಾಡಿ ಬಾಯಲ್ಲಿ ಬಟ್ಟೆ ತುರುಕಿ ಅಮಾನುಷವಾಗಿ ಥಳಿಸಿರುವಂತಹದ್ದು ಇವತ್ತು ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಮತ್ತು ಮಧ್ಯಪುಟಗಳಲ್ಲಿ ಅದನ್ನು ಮುದ್ರಣ ಆಗಿದ್ದು ತಾವೆಲ್ಲ ನೋಡಿದಿರಿ. ಏನ್ರಿ, ಎಲ್ಲಿ ಕಾನೂನಿದೆನಾ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೂಲಕ ಇತ್ತೀಚೆಗೆ ಅಂಗನವಾಡಿ ಕೇಂದ್ರಗಳ ಸಹಾಯಕಿ ಮತ್ತು ಮೇಲ್ವಿಚಾರಕಿಯರ ನೇಮಕಾತಿಗೆ ಅರ್ಜಿ ಕರೆಯಲಾಗಿತ್ತು. ಅಂದುಕೊಂಡಂತೆ ಬಹುತೇಕರು ಅರ್ಜಿ ಸಲ್ಲಿಸಿದ್ದಾರೆ. ಅಂತಿಮ ಹಂತದಲ್ಲಿದ್ದ ಪಟ್ಟಿಯನ್ನು ಭ್ರಷ್ಟಾಚಾರ ನಡೆದಿದೆ ಎಂದು ತಾತ್ಕಾಲಿಕ ತಡೆ ನೀಡಿರುವುದು ಖಂಡಿಸಿ ಅಮರನಾಥ ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಸಾಮಾಜಿಕ ಹೋರಾಟಗಾರ ಡಾಕ್ಟರ್ ಗೋರಖನಾಥ ದೊಡ್ಮನಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮೇ 12ರಂದು ಜಿಲ್ಲಾ ಉಪನಿರ್ದೇಶಕರ ಕಚೇರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮುಂದೆ ಅಮರನಾಥ ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದು ಎಂದರು. ಈಗಾಗಲೇ ಅರ್ಜಿ ಕರೆದಂತೆ ಜಿಲ್ಲೆಯ ಎಲ್ಲಾ ತಾಲೂಕು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಮೇಲ್ವಿಚಾರಕಿಯರ ನೇಮಕಾತಿ ಪಟ್ಟಿ ಬಿಡುಗಡೆಯಾಗಿದೆ. ಆದರೆ ಆಳಂದ ತಾಲೂಕು ಮಾತ್ರ ಬಿಡುಗಡೆ ಮಾಡಿಲ್ಲ. ಕಾರಣ ಕೇಳಿದ್ರೆ ಅಧಿಕಾರಿಗಳು ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂಬ ಸಬಾಬು ಹೇಳುತ್ತಿದ್ದಾರೆ. ಜೊತೆಗೆ ಶಾಸಕರು ಪಟ್ಟಿಯನ್ನು ತಡೆಯುವಂತೆ ಸಿಎಂ ಅವರಿಗೆ ಮನವಿ ಮಾಡಿ ಪತ್ರ ಬರೆದಿದ್ದಾರೆ ಎಂದು ಮೌಖಿಕವಾಗಿ ಹೇಳುತ್ತಿದ್ದಾರೆ. ಆದರೆ ಭ್ರಷ್ಟಾಚಾರ ಎಲ್ಲಿ ಹೇಗೆ ನಡೆದಿದೆ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸುತ್ತಿಲ್ಲವೆಂದು ದೂರಿದರು. ಈಗಾಗಲೇ ಅರ್ಜಿ ಸಲ್ಲಿಸಿದವರಲ್ಲಿ ವಿಧಿವೆಯರು ಮತ್ತಿತರರು ವಯೋಮಿತಿ ಮೀರುತ್ತಿದ್ದಾರೆ. ಹೀಗಾಗಿ ಅವರಿಗೆ ನ್ಯಾಯ ಕೊಡಿಸಬೇಕು ಎಂದು ತಕ್ಷಣವೇ ಸಿದ್ಧಗೊಂಡಿರುವ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು. ವಿಳಂಬವಾದರೆ ಆಳಂದ ತಾಲೂಕಿಗೆ ಆಗಿರುವ ಅನ್ಯಾಯ ಸರಿಪಡಿಸುವವರೆಗೂ ಧರಣಿ ಕೈಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಈ ಒಂದು ಅಂಗನವಾಡಿಯ ಪ್ರಕ್ರಿಯೆ ಮಾನ್ಯ ನಿರ್ದೇಶಕರು ಬೆಂಗಳೂರು ಇವರಿಂದ ಒಂದು ವರದಿಯನ್ನು ಆದೇಶ ಪತ್ರವನ್ನು ಬರ್ತದೆ. ಆಳಂದ ತಾಲೂಕು ಹೊರತುಪಡಿಸಿ ಉಳಿದ ತಾಲೂಕಿನ ತಾತ್ಕಾಲಿಕ ಪಟ್ಟಿಯನ್ನು ಪ್ರಕಟಿಸಬೇಕು ಅಂಥೇಳಿ ಹೇಳ್ತಾರೆ. ಆದರೆ ಆಳಂದ ತಾಲೂಕಿಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದು ಅರಿವಾಗ್ತಾ ಇಲ್ಲ ಅವರಿಗೆ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಶ್ರೀಕಾಂತ್ ಅಂತ ಶಿಶು ಅಭಿವೃದ್ಧಿ ಅಧಿಕಾರಿಗಳು ಇವರು ವರ್ಗಾವಣೆ ಬಸವ ಕಲ್ಯಾಣದಿಂದ ಆಳಂದಕ್ಕೆ ವರ್ಗಾವಣೆ ಆಗಿ ಬಂದ ನಂತರ ಮಾನ್ಯ ತಾಲೂಕಿನ MLA ಆಗಿರ್ತಕ್ಕಂಥ BR ಪಾಟೀಲ್ ಅವರಿಗೆ ಇಲ್ಲದ ಸಲ್ಲದ ಹೇಳಿಕೆಗಳನ್ನು ನೀಡಿ ಅವರಿಂದ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದು ರವಾನೆ ಮಾಡ್ತಾರೆ ಅಂಥೇಳಿ ಈಗಾಗಲೇ ಇಲಾಖೆಯವರು ಹೇಳಿದ್ದಾರೆ. ಮಾನ್ಯ BR ಪಾಟೀಲರು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಅದು ತಡೆ ಹಿಡಿಬೇಕು ಅಂಥೇಳಿ ಹೇಳಿ ಅದಕ್ಕೆ ಅವರ ಅಪೂರ್ಣ ಮಾಹಿತಿ ಇದೆ, ಯಾವುದೇ ಪೂರ್ಣ ಮಾಹಿತಿ ಇಲ್ಲ. ಯಾಕೆ ಪೂರ್ಣ ಮಾಹಿತಿ ಇಲ್ಲ ಅಂದರೆ, ಭ್ರಷ್ಟಾಚಾರ ನಡೆದಿದೆ ಅನ್ನುವುದು ಕೇವಲ ಮಾತುಗಳಿಂದ ಹೇಳ್ತಾ ಇದ್ದಾರೆ, ಲಿಖಿತ ರೂಪದಲ್ಲಿ ಎಲ್ಲಿ ಕೊಟ್ಟಿಲ್ಲ. ಮತ್ತು ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಒಂದು ಲಿಸ್ಟ್ ಮಾಡಿ ಹರಿದಾಡಿದೆ ಅಂತ ಹೇಳ್ತಾ ಇದ್ದಾರೆ, ಅದರ ಬಗ್ಗೆಯೂ ಕೂಡ ಪೂರ್ಣ ತನಿಖೆ ಇಲ್ಲ. ಆದರೆ ಭ್ರಷ್ಟಾಚಾರ ನಡೆದಿದೆ ಅಂದರೆ ಯಾರಿಂದ ನಡೆದಿದೆ, ಯಾರು ಮಾಡಿದ್ದಾರೆ, ಇದಕ್ಕೆ ಮುಖ್ಯ ಕಾರಣ ಯಾರು, ಅವ್ರ ವಿರುದ್ಧ ಯಾಕೆ ತಂಡ ರಚನೆ ಆಗಿಲ್ಲ, ಅವ್ರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋದು ಪ್ರಶ್ನೆ ಇವತ್ತು ಅರ್ಜಿದಾರರಿಂದ ಇವತ್ತು ಬರ್ತಾ ಇದೆ. ಅದೇ ರೀತಿ ವಯಸ್ಸು ಮೀರ್ತಾ ಇದೆ. ಇಲಾಖೆಯಿಂದ ನಿಯಮಾವಳಿ ಇದೆ, 35 ವರ್ಷ ವಯಸ್ಸಾಗಿರೋದವರನ್ನು ಕೈ ಬಿಡಲಾಗುತ್ತೆ ಅಂತಕ್ಕಂಥದ್ದು. 35 ಒಳಗಿನ ವಯಸ್ಸಿನವರನ್ನು ಪರಿಗಣಿಸ್ತಾ ಇದ್ದಾರೆ. ಅನೇಕ ವಿಧವೆಯರಿದ್ದಾರೆ, ಅವರ ವಯಸ್ಸು ಹೋಗ್ತಾ ಇದೆ, ಈ ವಯಸ್ಸನ್ನು ತುಂಬಿಕೊಡೋರು ಯಾರು ಅಂತಕ್ಕಂಥದ್ದು. ಭ್ರಷ್ಟಾಚಾರ ಅಧಿಕಾರಿಗಳಿಂದ ನಡೆದಿದೆಯೋ ಅಥವಾ ಸಮಿತಿಯ ಒಳಗಡೆ ಭ್ರಷ್ಟಾಚಾರ ನಡೆದಿದೆಯೋ ಅನ್ನೋ ಸಾಬೀತು ಮಾಡಬೇಕು, ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಮತ್ತು ಸಾರ್ವಜನಿಕರಿಗೆ ಇದರ ಮಾಹಿತಿ ಕೊಡಬೇಕು. ಮಾಹಿತಿ ಅಧಿನಿಯಮದಲ್ಲಿ ಒಂದು ಮಾಹಿತಿಯನ್ನು ಕೇಳ್ತೀವಿ, ಆ ಮಾಹಿತಿಯಲ್ಲಿ ಹಿಂಬರ ಬರುತ್ತೆ ಏನಂದರೆ, ಶಿಶು ಅಭಿವೃದ್ಧಿ ಅಧಿಕಾರಿ ಶ್ರೀಕಾಂತ್ ಅವ್ರು ಮಾಹಿತಿ ಕೊಡ್ತಾರೆ. ಏನಂತ ಕೊಡ್ತಾರೆ ಅಂದರೆ, ಅವರು ಇದು ಪ್ರಕ್ರಿಯೆ ಚಾಲ್ತಿಯಲ್ಲಿದೆ, ಇದು ಮಾಹಿತಿ ಕೊಡೋಕ್ಕೆ ಬರಲ್ಲ ಅಂತ. ಈ ಮಾಹಿತಿ ಪ್ರತಿಯೂ ಕೂಡ ಇಲ್ಲಿದೆ. ಆದರೆ ಅವರಿಗೆ ಮಾಹಿತಿ ಜ್ಞಾನ ಗೊತ್ತಿಲ್ಲ, ಯಾವ ಹಂತದಲ್ಲಿದೆ ಅನ್ನೋದನ್ನು ಮಾಹಿತಿದಾರರಿಗೆ ಒದಗಿಸ್ಬೇಕು. ಆದರೆ ಒದಗಿಸ್ತಾ ಇಲ್ಲ. ಇದರಿಂದ ನಮಗೇನು ಅರ್ಥ ಆಗ್ತಾ ಇದೆ ಅಂದರೆ, ಇಲ್ಲಿ ಭ್ರಷ್ಟಾಚಾರ ಇವರೇ ಮಾಡಬೇಕಂತ ಇದ್ದಾರೋ ಅನ್ನೋದು ಇದು ಸಂಶಯ ಹುಟ್ಟುತ್ತಾ ಇದೆ. ಯಾಕಂದರೆ ಯಾವುದೇ ದಾಖಲಾತಿ ಇಲ್ಲ ಅವರಲ್ಲಿ, ಯಾವುದೇ ಪುರಾವೆಗಳಿಲ್ಲ, ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಗಮನದಲ್ಲಿ ಇಟ್ಕೋಬೇಕಂತೇಳಿ ನಾನು ಈ ತಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ. ಮತ್ತು ಏನಿದೆ ಅಂದರೆ, ಇಲ್ಲಿವರೆಗೂ ಯಾವುದೇ ತಂಡ ರಚನೆ ಆಗಿಲ್ಲ. ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಒಂದು ತಂಡ ರಚನೆ ಮಾಡಿಲ್ಲ. ಮೇಲಾಧಿಕಾರಿಗಳಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇದು ನಾವು ಅನೇಕ ಬಾರಿ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಇದು ವಿಳಂಬ ಆಗ್ತಾ ಇದೆ, ದಯವಿಟ್ಟು ಇದು ಸರಿಪಡಿಸ್ಕೊಳ್ಳಿ, ಇಲ್ಲವಾದರೆ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂಥೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀವಿ. ಮತ್ತು ಅನೇಕ ಲಿಖಿತ ರೂಪದಲ್ಲಿ ಬರವಣಿಗೆ ಮೂಲಕ ನಾವು ಮನವಿ ಮಾಡಿದರೂ ಕೂಡ ಯಾವುದೇ ಬರವಣಿಗೆ ಇಲ್ಲಿವರೆಗೂ ಬಂದಿಲ್ಲ. ಮಾನ್ಯ
ಸಚಿವರು, ಉಸ್ತುವಾರಿ ಸಚಿವರಿಗೆ, ಮಾನ್ಯ ಪ್ರಿಯಾಂಕಾ ಸಾಹೇಬರಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಗಂಭೀರವಾಗಿ ಪರಿಗಣಿಸಿ ತಾವು ಈ ತಪ್ಪಿಸ್ತರ ವಿರುದ್ಧ ಕ್ರಮ ಜರುಗಿಸಿ ಅವರನ್ನು ಜೈಲಿಗೆ ಅಟ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಮಾನ್ಯ ಉಸ್ತುವಾರಿ ಸಚಿವರಿಗೂ ಮತ್ತು ಮಾನ್ಯ BR ಪಾಟೀಲರು ಇದರ ಸೂಕ್ತ ಬಾಧಕ ಸಾಧಕಗಳನ್ನು ನೋಡಿ ತಾವು ಲೆಟರ್. EPIC ನೂತನವಾದ ಶಿಫ್ಟ್ ಫಾರ್ ಝೆನ್ ಕಾರನ್ನು ಅತಿಥಿ ಗಣ್ಯರು ಎಂದು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದರು. ಕಲಬುರಗಿ ನಗರದ ಗಂಜ್ ಪ್ರದೇಶದಲ್ಲಿ ಬರುವ ಲಾಹೊಟ್ಟಿ ಕಾರ್ ಶೋರೂಮ್ನಲ್ಲಿ KKCCIನ ಅಧ್ಯಕ್ಷರಾದ ಶಶಿಕಾಂತ್ B ಪಾಟೀಲ್ ಅವರ ನೇತೃತ್ವದಲ್ಲಿ ಅತಿಥಿ ಗಣ್ಯರು EPIC ನೂತನವಾದ ಶಿಫ್ಟ್ 4th ಝೆನ್ ಕಾರ್ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದರು. ಇನ್ನು ಇದೇ ವೇಳೆಯಲ್ಲಿ ಹಲವರು ಮಾತನಾಡಿದರು. ಇವತ್ತಿನ ದಿನ ಹೊಸದಾಗಿ ನ್ಯೂ ಸ್ವಿಫ್ಟ್ Z ಸೀರೀಸ್ ಇಂಜಿನನ್ನು ಮಾರುತಿ ಸುಜುಕಿಯವರು ಹೊಸದಾಗಿ ಲಾಂಚ್ ಮಾಡಿದ್ದಾರೆ. ಇದು ಒಂದು ಹೊಸದಾದಂಥ ತಂತ್ರಜ್ಞಾನ ಅಳವಡಿಸಿ ಪೆಟ್ರೋಲ್ ಇಂಜಿನನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಸರಿಸುಮಾರು 30 ಕಿಲೋಮೀಟರ್ ಪರ್ ಲೀಟರನ್ನು ಚಲಿಸುತ್ತೆ. ಇದು ತನ್ನದೇ ಆದಂಥ ಒಂದು ವೈಶಿಷ್ಟ್ಯ ಹೊಂದಿರುವಂಥ ಕಾರು. ಇವತ್ತು ಮಾರುಕಟ್ಟೆಯಲ್ಲಿ ಪರಿಚಯಿಸಿ ಈಗಾಗಲೇ 2 ವಾಹನಗಳನ್ನು ವಿತರಿಸಿದ್ದಾರೆ. ಇದಕ್ಕೆ ಮಾರುತಿ ಕಂಪ್ನಿಗಾಗಿರಲಿ, ಲಾಹುಟಿಯ ಒಂದು ಡೀಲರ್ಶಿಪ್ಗಾಗಿರಲಿ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳುತ್ತಾ, ಹಾಗೆಯೇ ಮಾರುತಿ ಸುಜುಕಿಯ ನಮ್ಮ ಭಾರತ ದೇಶದಲ್ಲಿ ಆಟೋಮೊಬೈಲ್ಸ್ ಇಂಡಸ್ಟ್ರಿಯಲ್ಲೇ ಸುಮಾರು 45% ಮಾರುಕಟ್ಟೆಯ ಒಂದು ಪಾಲುದಾರಿಕೆಯನ್ನು ಹೊಂದಿದೆ. ಇದು ಒಂದು ಹೆಮ್ಮೆಯ ವಿಷಯ. ಈ ಕಂಪನಿಗೆ ಈ ಒಂದು ಪಾಲುದಾರಿಕೆಯಲ್ಲಿ ಈ ಕಂಪನಿಯ ಒಂದು ಮಾಡಿರುವಂಥ ಸೇವೆ ಆಗಿರಲಿ, ತಂತ್ರಜ್ಞಾನ ಆಗಿರಲಿ, ಅವರ ಒಂದು ಹೊಸದಾಗಿ ವಿನೂತನವಾದಂಥ ಟೆಕ್ನಾಲಜಿಗೆ ಇದು ಒಂದು ಶ್ರೇಯಸ್ಸು ಹೋಗುತ್ತೆ. ಸೊ ಇವತ್ತಿನ ದಿನ ನಾವು ಹೊಸ ನ್ಯೂ ಸ್ವಿಫ್ಟ್ ಲಾಂಚ್ ಮಾಡಿದಾಗಿದೆ. ಆಲ್ರೆಡಿ ಕಂಪ್ನಿಯಿಂದ 9ನೇ ತಾರೀಕು ಆಗಿದೆ. ನಾವು ಡೀಲರ್ಶಿಪ್ಪಲ್ಲಿ 11ನೇ ತಾರೀಕು ಇವತ್ತು ಮಾಡಿದ್ದು. ಇದು ಒಂದು ಬಂದುಬಿಟ್ಟು 2005ಇಂದ ಲೀಗಸಿ ಸ್ಟಾರ್ಟ್ ಆಗಿದೆ ನ್ಯೂ ಸ್ವಿಫ್ಟ್ದು. 2005ಇಂದ ಇಲ್ಲಿವರೆಗೂ 3 ಆದಮೇಲೆ 4ನೇ ಜನ್ರೇಷನ್ನು ಲಾಂಚ್ ಆಗಿದೆ. ಇದು ಅಂತಂದರೆ ಸ್ಪೆಷಾಲಿಟಿ ಹೇಳಬೇಕಂತಂದರೆ ಇದರಲ್ಲಿ ಹ್ಯಾಪಿ ಕಸ್ಟಮರ್ಸ್
ಕಸ್ಟಮರ್ ಯಾವಾಗ ಹ್ಯಾಪಿ ಆಗ್ತಾರೆ ಅವರಿಗೆ ಯಾವ ಥರ ಎಕನಾಮಿಕಲ್ಲು ಫೀಸಿಬಲ್ಲು ಅಫೋರ್ಡೆಬಲ್ಲು ವಿತ್ ಮಿನಿಮಮ್ ಮೇಂಟೆನೆನ್ಸ್ ಕಾಸ್ಟ್ ಮ್ಯಾಕ್ಸಿಮಮ್ ಲೈಫ್ ಅಂತ ಹೇಳ್ತೀವಲ್ವ, ಆ ಥರ ಇದ್ದಾಗ ಮಾತ್ರ ಅವರು ಕಾರ್ ಪರ್ಚೇಸ್ ಮಾಡ್ತಾರೆ. ಅದರಲ್ಲಿ ಇದು ಒಂದು ಭಾರತದಲ್ಲೇ ನಂಬರ್ 1 ಕಾರ್ ಅಂತ ಪ್ರತಿ ವರ್ಷ ನಂಬರ್ 1 ತಗೋತಾ ಬಂದಿದೆ. ನಾವು ಹೇಳಬೇಕಂತಂದರೆ 29 ಲಕ್ಷ ಪ್ಲಸ್ ಹ್ಯಾಪಿ ಕಸ್ಟಮರ್ಸು, ಹ್ಯಾಪಿ ಸ್ವಿಫ್ಟರ್ಸು ಇದ್ದಾರೆ, ಯೂಸ್ ಮಾಡ್ತಾ ಇದ್ದಾರೆ ಭಾರತದಲ್ಲಿ. ಇನ್ನು ಬರುವ ವರ್ಷಗಳಲ್ಲಿ ಇದು ನಂಬರ್ಸ್ ಹೆಚ್ಚಿಗಾಗೋದು ಸಂಖ್ಯೆ ಇದೆ. ಅದೇ ಜನರ ಯಾವ ಥರ ವಿಚಾರ ಮಾಡ್ತಾಯಿದ್ದಾರೆ ಅದನ್ನು ಇಟ್ಕೊಂಡು ಇದ್ರದ್ದು ಟೆಕ್ನಾಲಜಿ ರಿಸರ್ಚ್ ಡೆವಲಪ್ಮೆಂಟ್ ಅದೆಲ್ಲ ಇಂಪ್ರೂವ್ಮೆಂಟ್ ಮಾಡಿ ಇದು ಹೊಸ 4 ಜನರೇಷನ್ ಶಿಫ್ಟ್ ಲಾಂಚ್ ಮಾಡಲಾಗಿದೆ. ಇದರಲ್ಲಿ ಬಂದುಬಿಟ್ಟು ಮೇನ್ ಕನ್ಸರ್ನ್ ಅಂತಂದರೆ ನಮ್ಮ ಇಂಡಿಯನ್ ರೋಡ್ಸಲ್ಲಿ ಸೇಫ್ಟಿ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಅದ್ರ ಸಲುವಾಗಿ ಅದು ಮೈಂಡಲ್ಲಿ ಇಟ್ಕೊಂಡು ಎಲ್ಲ ಪ್ರತಿಯೊಂದು ವೇರಿಯಂಟಲ್ಲೂ ಇದವರು ಟೆಕ್ನಾಲಜಿ ಡೇ ಮಾರುತಿ ಸುಜುಕಿದು ನ್ಯೂ ವರ್ಷನ್ ಬಿಡ್ತಾ ಇದ್ದಾರೆ. ಮಾರುತಿ ಸುಜುಕಿ ಮತ್ತು ಮಾರುತಿ ಮೋಟರ್ಸ್ ಕೆನರಾ ಅದಕ್ಕಾಗಿ ಅವರು ನಮ್ಮನ್ನು ಇಲ್ಲಿ ಆಹ್ವಾನಿಸಿಗೋಸ್ಕರ ನಾವು ಬಂದು ನಮ್ಮದೊಂದು ಖುಷಿ ವಿಚಾರ ಏನಂದರೆ ನಾವು ಇದೊಂದು ನ್ಯೂ ಕಾರನ್ನು ಲಾಂಚಲ್ಲಿ ಭಾಗ ಆಗಿದ್ದಕ್ಕೆ ನಮ್ಮದು ಖುಷಿ ಇದೆ. ಅದೇ ರೀತಿ ಮಾರುತಿಗೆ ಮತ್ತು ಲಾವೋಟಿಗೆ ಒಳ್ಳೆಯದಾಗಲಿ ಅಂತೇಳಿ ನಾವು ಬಯಸ್ತೀವಿ ಮತ್ತು ಹಾರೈಸ್ತೀವಿ ಕೂಡ. ಅದೇ ರೀತಿ ಕೆನರಾ ಬ್ಯಾಂಕು ಮತ್ತು ನಮ್ಮದು ಲಾವೋಟಿ ಸಂಬಂಧ ಹಿಂಗೆ ಇರ್ತದೆ. ಇಬ್ಬರು ಸೇರಿ ಯಶಸ್ಸನ್ನು ಸಾಧಿಸ್ತೀವಿ ಅಂಥೇಳಿ ನ್ಯೂ ಸ್ವಿಫ್ಟ್ ಏನು ನ್ಯೂ ಸ್ವಿಫ್ಟ್ ವರ್ಷನ್ ಇದೆಯಲ್ಲ, ಈ ಟೆಕ್ನಾಲಜಿ ದಿವಸ ಲಾಂಚ್ ಆಗಿದ್ದಕ್ಕೆ ಅದಕ್ಕೂ ಒಳ್ಳೆಯದಾಗಲಿ, ಅದು ಹೆಚ್ಚಿನ ರೀತಿಯಿಂದ ಮಾರಾಟ ಆಗಲಿ. ಅದೇ ರೀತಿ ಲಾವೋಟಿನೂ ಬೆಳೀಲಿ, ಕೆನರಾ ಬ್ಯಾಂಕ್ನೂ ಅದ್ರ ಜೊತೆ ಬೆಳೀತದೆ ಅಂಥೇಳಿ ನಿಮಗೆಲ್ಲರಿಗೂ ನಾನು ಈ ದಿವಸ ಹೇಳಲು ಇಚ್ಛಿಸ್ಪಡ್ತೀನಿ. ಈ ಸಂದರ್ಭದಲ್ಲಿ ಸಿಎ ಉತ್ತಮ್ ಬಜಾಜ್, ಸಿಇಒ ಅನುಶ್ರೀ ಲಾಹೋಟಿ, ರವಿಚಂದ್ರ ಪಾಟೀಲ್, ವಿಠಲ್ ಮಾಳ್ಗಿ, ಶಶಿಕಾಂತ್, ರಾಜ್ಕುಮಾರ್ ದೇಶಪಾಂಡೆ, ಶ್ರೀನಿವಾಸ್, ಮಲ್ಲಿಕಾರ್ಜುನ ಬಿದರೆ, ವಿಜಯ್ ಶಂಕರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಏನು ಸಚ್ಚ ಅಲ್ಲ, ದೌರ್ಜನ್ಯಕ್ಕೊಳಗಾದ ಮಹಿಳೆಯರು ದೂರು ಕೊಡುವ ಕಾಲ ಬಂದಿದೆ. ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೀತಿಯ ಪರಿಸ್ಥಿತಿ ಎದುರಿಸಲಿದ್ದಾರೆ ಎಂದು ಮದ್ದೂರು ಕಾಂಗ್ರೆಸ್ ಶಾಸಕ ಕದಲೂರು ಉದಯ್ ಟೀಕಿಸಿದರು. ಮದ್ದೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಇಷ್ಟು ದಿನ ಯಾರು ಬಂದು ದೂರು ಕೊಡಲು ಧೈರ್ಯ ಮಾಡಿರಲಿಲ್ಲ, ಸದ್ಯದಲ್ಲಿ ದೂರು ಕೊಡಬಹುದು. ಕುಮಾರಸ್ವಾಮಿ ಸಚ್ಚನ ಮಗಳ ವಯಸ್ಸಿನ ಹೆಣ್ಣು ಮಕ್ಕಳನ್ನು ಪುಸಲಾಯಿಸಿ ಮಗು ಹುಟ್ಟಿಸಿ ರಸ್ತೆಯಲ್ಲಿ ಬಿಟ್ಟಿರುವುದು ಗೊತ್ತಿಲ್ಲವೇ? ಇದಕ್ಕಿಂತಲೂ ನೀಚತನ ಬೇರೆ ಇದೆ ಎಂದು ವಾಗ್ದಾಳಿ ನಡೆಸಿದರು. ಬೇರೆಯವ್ರ ಕಾಲು ಎಳೆದಿರೋದು, ಬೇರೆಯವ್ರನ್ನ ಒಕ್ಕಲಿಗ ನಾಯಕತ್ವವನ್ನು ಮುಳುಗಿಸಿರೋದು, ಇದು ಬಿಟ್ಟರೆ ಇವ್ರ ಸಾಧನೆ ಏನಿದೆ ಬೇರೆ ಹೇಳಿ? ಸ್ಟ್ರೈಕ್ ಮಾಡೋದು, ಮುಸ್ಕರ ಮಾಡೋದು, ಇನ್ನೊಂದು ಯಾವಾಗ ಯಾರಿಗಾದರೂ ಅನ್ಯಾಯ ಆದಾಗ, ಯಾರಿಗಾದರೂ ತೊಂದರೆ ಆದಾಗ ಮಾಡುವಂಥದ್ದು. ಇವ್ರು ಏನು ಸಾಧನೆ ಮಾಡಿದ್ದಾರೆ ಅಂತ ಇವತ್ತು, ಯಾವ ಪುರುಷಾರ್ಥಕ್ಕೆ ಇವತ್ತು ಇವ್ರ ಸ್ಟ್ರೈಕು? ಇವ್ರ ಮನೆ ಹೆಣ್ಮಕ್ಳು ಮರ್ಯಾದಿನೂ ರೋಡಲ್ಲಿ ಅರಜಾಗಿದ್ರು ಇವರು ಇವತ್ತು ಸ್ಟ್ರೈಕ್ ಮಾಡೋಕ್ಕೆ ಹೋಗ್ತಿದ್ರ? ಏನು ಮಾಡ್ತಿದ್ರು? ಸ್ವಲ್ಪನಾದರೂ ಘನತೆ ಗೌರವ ಇಟ್ಕೊಂಡು ಬದುಕಬೇಕು. ಈಗ ನಾವು ಸಾರ್ವಜನಿಕ ಜೀವನದಲ್ಲಿರೋರು, ಸಾರ್ವಜನಿಕರಿಗೆ ಅನುಕೂಲವಾಗುವಂಥದ್ದು, ತೊಂದರೆ ಆಗದಾಗೆ ನೋಡ್ಕೊಳ್ಳೋವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಆದರೆ ಇವ್ರು ಮಾಡ್ತಾ ಇರೋದೇನು, ಎಲ್ಲ ಸ್ವಂತಕ್ಕೆ ಏನು ಬೇಕು ಅದನ್ನು ಮಾತ್ರ ಇವತ್ತು ಮಾಡ್ತಿದ್ದಾರೆ. ಕಾರ್ಯಕರ್ತರಿಗೂ ನಾನು ಒಂದು ಕಿವಿ ಮಾತು ಹೇಳೋದು, JDS ಕಾರ್ಯಕರ್ತರಿಗೆ, ಇನ್ನಾರು ನೀವು ಸ್ವಲ್ಪ ಎಚ್ಚೆತ್ಕೊಳ್ಳಿ. ಇಷ್ಟು ದಿವಸ ಏನೋ ಅಂಧಾಭಿಮಾನದಲ್ಲಿ ಮುಳುಗೋಗಿದ್ರಿ, ಅದರ ಯಾವತ್ತು ಒಂದು ಅಂತ್ಯ ಕಾಣಬೇಕಲ್ಲ ಯಾವಾಗಾದ್ರೂ. ಆದರೆ ಇಂಥ ಪರಿಸ್ಥಿತಿಲೂ ನೀವು ಹೋಗಿ ರೋಡಲ್ಲಿ ಸ್ಟ್ರೈಕ್ ಮಾಡ್ತೀವಿ ಅಂತಿರಲ್ಲ, ಯಾವ ನೈತಿಕತೆ ಇದೆ ಅನ್ನೋದನ್ನ ನೀವು ಸ್ಪಷ್ಟಪಡಿಸ್ಬೇಕು. ಈಗ ಪಕ್ಷದಲ್ಲೂ ಅಷ್ಟೇ, ಇಬ್ರಾಹಿಂನ ಒಬ್ಬ ಅಲ್ಪಸಂಖ್ಯಾತರನ್ನ ಉಚ್ಚಾಟನೆ ಮಾಡಿದ್ರು. ಒಬ್ಬ ಕಾರ್ಯಕರ್ತರಿಗೆ ಯಾರಿಗಾರು ನೀವು ಕೊಡ್ಬೋದಾಯ್ತಲ್ಲ ಅಧ್ಯಕ್ಷ ಸ್ಥಾನನ? ಕುಮಾರಸ್ವಾಮಿ ಅವರೇ ಅಧ್ಯಕ್ಷರಾಗಬೇಕಾಗಿತ್ತಾ? ಮತ್ತು ಯುವ ಮುಖಂಡ ಅಧ್ಯಕ್ಷರಾಗಿ ನಿಖಿಲ್ ಕುಮಾರಸ್ವಾಮಿನೇ ಆಗಬೇಕಾಗಿತ್ತಾ? ಯಾಕೆ ನಿಮ್ಮ ಪಕ್ಷದಲ್ಲಿ ಕಾರ್ಯಕರ್ತರಿಲ್ವಾ? ಕಾರ್ಯಕರ್ತರಿಗೆ ಬೆಲೆ ಇಲ್ವಾ? ಕಾರ್ಯಕರ್ತರಿಗೆ ದಕ್ಷತೆ ಇಲ್ವಾ? ಅಥವಾ ಅವ್ರಿಗೆ ಯೋಗ್ಯತೆ ಇಲ್ವಾ ಪಕ್ಷವನ್ನು ಮುನ್ನಡೆಸುವಂಥದ್ದು? ಇದಕ್ಕೆಲ್ಲ ಫಸ್ಟ್ ನೀವು ಉತ್ತರ ಕೊಡಿ, ಆಮೇಲೆ ನಿಮ್ಮ ಸ್ಟ್ರೈಕು ಇನ್ನೊಂದು. ಪಾಪ ಹರಾಜಾಗೋಯ್ತು ಪಾಪ. ಭಾಳಷ್ಟು ಅಧಿಕಾರಿಗಳಿರ್ಬೋದು, ಮುಖಂಡರು ಮನೆ ಹೆಣ್ಮಕ್ಳುಗಳು ಇರ್ಬೋದು, ಅದಕ್ಕೆಲ್ಲ ಏನು ಬೆಲೆ ಕಟ್ಟೋಕ್ಕಾಗುತ್ತಾ ನೀವು?
ಅವ್ರಿಗೆ ಮರ್ಯಾದೆ ತಂದು ಕೊಡೋಕ್ಕಾಗತ್ತಾ ವಾಪಸ್ಸು ನಿಮ್ಮ ಕೈಲಿ? ಫಸ್ಟ್ ನೀವು ಅದ್ರ ಬಗ್ಗೆ ಮಾತಾಡಿ. ನಿಮಗೆ ಘನತೆ ಗೌರವ ಇದ್ದರೆ ಹೋಗಿ ಅವ್ರ ಮನೆಯಲ್ಲಿ ಕ್ಷಮೆಗಳನ್ನ ಕೇಳಿ, ವಿಚಾರ ದೊಡ್ಡದಾಗ್ದಂಗೆ ನೋಡ್ಕೊಳ್ಳಿ. ಅದು ಬಿಟ್ಬಿಟ್ಟು ರೋಡರ್ ಸ್ಟ್ರೈಕ್ ಮಾಡ್ತೀವಿ, ಸರ್ಕಾರಕ್ಕೆ ಏನು ಸಂಬಂಧ? ಅಲ್ಲಿ ಸರ್ಕಾರ ಹೋಗಿ ಏನೋ ರೆಕಾರ್ಡ್ ಮಾಡಿದ್ಯಾ? ಅಷ್ಟೊಂದು ಸಾಧ್ಯ ಇದ್ದರೆ ಅವನು ಯಾಕೆ ಬರ್ಬೋದಾಯ್ತಲ್ಲ, ಬಂದು ಕ್ಲಾರಿಫಿಕೇಷನ್ ಮಾಡ್ಬೋದಿತ್ತು. ಎಷ್ಟು ಸರಿ ನೋಟಿಸ್ ಕೊಟ್ಟಿದ್ದಾರೆ SIT ಅವರು. ಇವೆಲ್ಲ ಒಳ್ಳೆಯದೆಲ್ಲ. ಜನ ಬುದ್ಧಿವಂತರಾಗಿದ್ದಾರೆ, ಜನರಿಗೂ ತಿಳುವಳಿಕೆ ಇದೆ. ಬಸವೇಶ್ವರ ಇರುವ ಭಾವಚಿತ್ರವನ್ನು ಬ್ಯಾನರ್ ಹರಿದು ಕಿಡಿಗೇಡಿಗಳು ಬಸವೇಶ್ವರರಿಗೆ ಅವಮಾನಿಸಿದ ಘಟನೆ ನಡೆದಿದೆ. ಬಸವ ಜಯಂತಿ ಅಂಗವಾಗಿ ಚಿತ್ತಾಪುರ ಪಟ್ಟಣದ ರೈಲ್ವೆ ನಿಲ್ದಾಣದ ದ್ವಾರದ ಬಾಗಿಲು ಸಮೀಪ ಅಳವಡಿಸಿದ ಶ್ರೀ ಬಸವೇಶ್ವರ ಭಾವಚಿತ್ರ ಇರುವ ಬ್ಯಾನರ್ ಅನ್ನು ಯಾರೋ ಕಿಡಿಗೇಡಿಗಳು ಹರಿದು ಬಸವೇಶ್ವರರಿಗೆ ಅವಮಾನಿಸಿದ ಘಟನೆ ಜರುಗಿದೆ. ಎಂಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತ್ತಾಪುರ್. ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಕದಲೂರು ಉದಯ್ ಲೈಂಗಿಕ ದೌರ್ಜನ್ಯ ಆರೋಪ ವಿಚಾರಕ್ಕೆ ಸಂಬಂಧಿಸಿದಂತೆ ಕದಲೂರು ಉದಯ್ ವಿರುದ್ಧ ಮಾಜಿ ಶಾಸಕ DC ತಮ್ಮಣ್ಣ ವಾಗ್ದಾಳಿ ನಡೆಸಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕದಲೂರು ಉದಯ್ ಇತಿಹಾಸ ಏನು ಅಂತ ಕಾಂಗ್ರೆಸ್ ನಾಯಕರಿಗೂ ಗೊತ್ತಿದೆ. ಇಂಥವರನ್ನ ಜೇಬಿನಲ್ಲಿ ಇಟ್ಟುಕೊಂಡಿದ್ದಾರೆ. ಇಂಥವರನ್ನ ನಿಮ್ಮ ಮನೆ ಮೆಟ್ಟಿಲು ಹತ್ತಿಸಬಾರದೆಂದು ಆಕ್ರೋಶ ವ್ಯಕ್ತಪಡಿಸಿದರು. ನೀವು ಸಜ್ಜನರಾಗಿದ್ರೆ ಅಂತವರನ್ನ ಹತ್ರನೂ ಇಟ್ಕೊಳ್ಳುತ್ತಿರಲಿಲ್ಲ. ಉದಯ್ ಮೊದಲು ಅವರ ಚಾರಿತ್ರ್ಯದ ಬಗ್ಗೆ ತಿಳಿದುಕೊಳ್ಳಲಿ, ನಂತರ ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡಲಿ ಎಂದು ಹರಿಹಾಯ್ದ ಅವರು, ಇನ್ನು ಉದಯ್ ಮೇಲೆ ಕೂಡ ಲೈಂಗಿಕ ದೌರ್ಜನ್ಯ ದೂರು ಕೊಡಿಸಬಹುದು. ಮುಂದೊಂದು ದಿನ ಅವರ ಮೇಲೆಯೂ ಮಹಿಳೆಯರು ದೂರು ಕೊಡುತ್ತಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಪೆನ್ ಡ್ರೈವ್ ಪ್ರಕರಣವನ್ನ CBIಗೆ ವಹಿಸಲಿ ಎಂದು ಒತ್ತಾಯ ಮಾಡಿದರು. ನಮ್ಮ ಶಾಸಕರು ಹೇಳಿಕೆ ಕೊಟ್ಟಿದ್ದಾರಲ್ಲ, ಇಂಥವ್ರನ್ನೆಲ್ಲ ಜೇಬ್ನಲ್ಲಿ ಇಟ್ಕೊಂಡು ಇವ್ರ ಇತಿಹಾಸ ಏನು ನಿಮಗೂ ಗೊತ್ತಿದೆ. ನೀವು ಹತ್ರನೂ ಸೇರಿಸಬಾರ್ದು ಅಂಥವ್ರನ್ನ, ನಿಮ್ಮ ಮನೆ ಮೆಟ್ಲತ್ತಿಸಬಾರ್ದು ಅಂಥವ್ರುಗಳನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾವ್ರು. ನೀವೆಂಥ ಸಜ್ಜನರಾಗಿದ್ದರೆ ಅಂಥ ರಾಜಕಾರಣಿಗಳಿಗೆ ಅವಕಾಶನೇ ಕೊಡ್ತಿರ್ಲಿಲ್ಲ. ಅದರಿಂದ ದಯಮಾಡಿ ಇನ್ನು ಮುಂದಾದರೂ ಇಂಥ ರಾಜಕಾರಣ ಮಾಡಬೇಡಿ. ಸಜ್ಜನ ರಾಜಕಾರಣಿಗಳು ಈ ರಾಜ್ಯದಲ್ಲಿ ಬೆಳೀಲಿ, ಈ ಪ್ರಜಾಪ್ರಭುತ್ವ ಉಳಿಯಲಿ ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಮಾಡಿದ್ದೀವಿ. ಅಯ್ಯೋ ಅದಕ್ಕೇನು ಅವ್ರ ಚಾರಿತ್ರ್ಯದ ಬಗ್ಗೆ ಅವ್ರು ತಿಳ್ಕೊಳ್ಳಿ, ನಾವೇನು ಇದು ಮಾಡ್ತಿಲ್ಲ. ಕೊಡ್ಲಿ, ಯಾರ ಮೇಲೂ ಇವಾಗ ಇದೇನು ಅಂದರೆ ಅವ್ರ ಮೇಲೂ ಕೊಡ್ಬೋದು. ನಾಳೆ ಒಂದು 10 ಜನ ಮಹಿಳೆಯರಿಂದ ಕೊಡಿಸ್ಬೋದು. ಅದು ಅವಾಗ ಏನು ಮಾಡ್ತಾರೆ? ಇದು ನಿರಂತರವಾಗಿ ನಡೆದು ಈ ರಾಜಕೀಯ ರಾಡಿಯನ್ನು ಮಾಡುವಂಥ ಒಂದು ಕಾರ್ಯಕ್ಕೆ ಇವ್ರು ಹೋಗ್ತಾ ಇದ್ದಾರೆ. ಇದೆಲ್ಲ ಒಳ್ಳೆಯದಲ್ಲ. ಎಲ್ಲರೂ ಏನು ಸಜ್ಜನರೆಲ್ಲ, ಇವ್ರ ಇತಿಹಾಸ ಎಲ್ರಿಗೂ ಗೊತ್ತಿದೆ. ಅದರಿಂದ ಪ್ರತಿಯೊಬ್ಬರ ಇತಿಹಾಸವನ್ನು ಕೆದಕ್ತಾ ಹೋದರೆ ಈ ರಾಷ್ಟ್ರದಲ್ಲಿ, ಈ ರಾಜ್ಯದಲ್ಲಿ ನಾವು ಯಾರನ್ನೂ ಕೂಡ ಸಜ್ಜನರನ್ನು ಹುಡುಕೋದೇ ಕಷ್ಟ ಆಗ್ತದೆ. ಅದರಿಂದ ಇದ್ರ ಬಗ್ಗೆ ಹೆಚ್ಚಿಗೆ ಇದು ಮಾಡಿ ಜನರ ಮನಸ್ಥಿತಿಯನ್ನು ಹಾಳು ಮಾಡೋದು ಬೇಡ. ಈ ಕೇಸನ್ನು ಇದರಿಂದ SITಯಿಂದ ತೆಗೆದು CBI ಕೊಡಲಿ, ತನಿಖೆ ಮಾಡಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಲಿ. ನಾವೇನು ಬೇಡ ಅಂತ ಹೇಳೋದಿಲ್ಲ. ಅವ್ರ ಮೇಲೆ ಇದ್ರೂ ಕೊಡಲಿ, CBI ಕೊಡಲಿ ಕುಮಾರಸ್ವಾಮಿ ಅವ್ರ ಮೇಲೂ ಇದ್ದರೆ ಕೊಡಲಿ, ಸಾಕ್ಷ್ಯಾಧಾರ ಇದ್ದರೆ ಕೊಡಲಿ, ಬೇಡ ಅಂತ ಹೇಳೋದಿಲ್ಲ. ಇದನ್ನು ಈ ಥರ ಮಾಡಿ ನಮ್ಮ ರಾಜ್ಯದ ಹೆಣ್ಣುಮಕ್ಕಳ ಮಾನ ಮರ್ಯಾದೆ ಹರಾಜು ಹಾಕೋದನ್ನು ದಯಮಾಡಿ ನಿಲ್ಲಿಸಿ ಅಂತೇಳಿ ಅವರಲ್ಲಿ ವಿನಯವಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಟ್ಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979654 ಮತ್ತು 08472240066 240066. ಕಾಮರೆಡ್ಡಿ ಆರ್ಥೋ ಮತ್ತು
ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್,
ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಫೋನ್ ನಂಬರ್ 9702205555.